ಕಾರ್ಯಕ್ರಮದ ಪ್ರಾಯೋಜಕರು ಇಫ್ಕೋ, ಆತ್ಮನಿರ್ಭರ ಕೃಷಿಗೆ ಇಫ್ಕೋ ನ್ಯಾನೋ ಯೂರಿಯಾ ಹಾಗೂ ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ. ವೀಕ್ಷಕರೇ ನಮಸ್ಕಾರ. ಗೋಡಂಬಿಯ ಮೇಲೆ ನಾವು ಈಗಾಗಲೇ ನಮ್ಮ ಆ್ಯಪ್ನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀವಿ. ಆದರೆ ಈ ಗೋಡಂಬಿಯಲ್ಲಿ ನಾರ್ಮಲ್ ಸ್ಪೇಸಿಂಗು, ಅಲ್ಟ್ರಾ ಹೈ ಡೆನ್ಸಿಟಿ ಪ್ಲ್ಯಾಂಟಿಂಗು, ಹೈ ಡೆನ್ಸಿಟಿ ಪ್ಲ್ಯಾಂಟಿಂಗ್, ಈ ಥರ ಹಲವಾರು ಕಾನ್ಸೆಪ್ಟ್ಗಳಿವೆ. ಈ ಎಲ್ಲ ಕಾನ್ಸೆಪ್ಟ್ಗಳಲ್ಲಿ ರೈತರು ಯಾವ ರೀತಿಯಾಗಿ ಪ್ಲ್ಯಾಂಟಿಂಗ್ ಮಾಡಿದ್ದಾರೆ ಹಾಗೂ ಅವರ ಅನುಭವವನ್ನು ಕೇಳಬೇಕು ಅಂತ ಇವತ್ತು ನಾವು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ನೀಚಾಡಿ ಎಂಬ ಗ್ರಾಮಕ್ಕೆ ಬಂದಿದ್ದೇವೆ. ಇಲ್ಲಿ ಇವತ್ತು ಶ್ರೀ ಅಕ್ಷಯ್ NM ಇವರ ಗೋಡಂಬಿ ತೋಟದಲ್ಲಿದ್ದೇವೆ. ಬನ್ನಿ ಶ್ರೀ ಅಕ್ಷಯ್ NM ಅವರನ್ನು ಮಾತಾಡಿಸಿ ಗೋಡಂಬಿಯಲ್ಲಿ ಅವರ ಅನುಭವವೇನು, ಈ ಬೆಳೆಯ ಒಂದು ಲಾಭ ಅಥವಾ ಹಾನಿ, ಇದರ ಕುರಿತಾಗಿ ಹಲವಾರು ಚರ್ಚೆಗಳನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಯೋಣ. ಸರ್ ನಮಸ್ಕಾರ. ನಮಸ್ತೆ. ನಮ್ಮ ಫಾರ್ಮ್ ಟಿವಿಯ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಮೂಲತಃ ನೀವು ಎಲ್ಲಿಯವರು ಅಥವಾ ನೀವು ಈ ಜಮೀನನ್ನು ಖರೀದಿ ಮಾಡಿದ್ರು, ನಿಮ್ಮ ಹಿನ್ನೆಲೆಯನ್ನು ಸ್ವಲ್ಪ ಹೇಳ್ಬೋದಾ? ನನ್ನ ಹೆಸರು ಅಕ್ಷಯ್ ಅಂತ. ನಾವು ಮೂಲತಃ ಸಾಗರ ತಾಲೂಕು ನೀಚಡಿ ಗ್ರಾಮದವರು. ನಮ್ಮ ಅಜ್ಜನ ಕಾಲದಿಂದನೂ ನಾವು ಕೃಷಿ ನಂಬ್ಕೊಂಡೇ ಬದುಕೊಂಡ್ಬಂದಿರೋ ಅಂಥವ್ರು. ಅಂದರೆ ನೀವು ಕೃಷಿ ಕುಟುಂಬದ ಹಿನ್ನೆಲೆ? ಮೂಲತಃ ಕೃಷಿ ಕುಟುಂಬದವರೇನೆ. ನಮ್ಮ ಕುಟುಂಬದ ಹಿನ್ನೆಲೆ ಅಡಿಕೆ, ಕೃಷಿ ಹಿನ್ನೆಲೆ ಅಡಿಕೆ, ಭತ್ತ ಎಲ್ಲ ಇದೆ. ಕಾಲಾನಂತರದಲ್ಲಿ ಒಂದು ಸ್ವಲ್ಪ ಬದಲಾವಣೆ ಕಾರಣಕ್ಕಾಗಿ ಗೋಡಂಬಿ ಕೃಷಿ ಬಗ್ಗೆ ಒಲವು ಬಂದಿದೆ. ಇದು ಮೂಲತಃ ನಾವು ಜಾನುವಾರಿಗೆ ಮೇವಿಗಾಗಿ ಇಟ್ಕೊಂಡಂತಹ ಸ್ಥಳ. ಈ ಜಾಗ ಸರ್, ಇದು ಎಷ್ಟು ಎಕರೆ ಇದೆ ಈಗ? ಇದು 5 ಎಕರೆ ಇದೆ. 5 ಎಕರೆ. ಈಗೇನಾಗಿದೆ, ಮೊದಲೆಲ್ಲ ಹಾಗಾದ್ರೆ ನೀವು ಇಲ್ಲಿ ಹುಲ್ಲು ಕರಡದ ಬೇಣ ಅಂತ ಕರಡದ ಬೇಣ ಸಂಪೂರ್ಣವಾಗಿ ಜಾನುವಾರು ಮೇಯಿಸ್ಲಿಕ್ಕಾಗಿ ಇಟ್ಕೊಂಡಂತಹ ಜಾಗ ಆಗಿತ್ತು. ಈಗೇನಾಗಿದೆ, ಜಾನುವಾರು ಕೃಷಿ ನಮ್ಮ ಹತ್ರ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಜಮೀನು ಖಾಲಿ ಇತ್ತು. ಆಮೇಲೆ ಅಡಿಕೆ ಬದಲಾಗಿ, ಅಡಿಕೆಗೆ ಅಂದರೆ ಅಡಿಕೆ ಅಷ್ಟು ನಾಳಿನ ಪರಿಸ್ಥಿತಿ ಏನಾಗ್ಬೋದೋ ಗೊತ್ತಿಲ್ಲ. ಇವತ್ತಿನ ಡೇಟಿಗೆ ಏನೋ ರೇಟ್ ಇದೆ. ಆಮೇಲೆ ನಮ್ಗೆ ಅಡಿಕೆ ಬಿಟ್ಟರೆ ಬೇರೆ ಏನೂ ಇಲ್ಲ ಕೃಷಿ ಆದಾಯ. ಅದರಿಂದ ಜೀವನ ನಡೆಸೋದು ಒಂದು ಸ್ವಲ್ಪ ಕಷ್ಟನೇ. ಅಡಿಕೆ ಎಷ್ಟು ಎಕರೆ ಇತ್ತು ಸರ್ ನಿಮ್ದು? ಅಡಿಕೆ 1.25 ಎಕರೆ ಆಗ್ತದೆ. 1.25 ಎಕರೆ. ಅದರಲ್ಲಿ ಮತ್ತೆ ಬೇರೆ ಬೆಳೆಗಳನ್ನ ಯಾವ್ದಾದ್ರು ಇದೆ? ಮೆಣಸು ಬರುತ್ತೆ, ಕಾಫಿ ಇದೆ. ಅದೆಲ್ಲ ಮನೆ ಖರ್ಚಿಗೆ ಆಗ್ತದೆ ಬಿಟ್ರೆ ಅದ್ರೇನು ಆದಾಯದ ಲೆಕ್ಕದಲ್ಲಿ ಏನು ಆಗೋದಿಲ್ಲ. ಉಪಬೆಳೆಯನ್ನಾಗ ಅದನ್ನು ಮಾಡ್ಬೋದು ಅಷ್ಟು ಬಿಟ್ರೆ. ನಮಗೆ ಇನ್ನೊಂದು ಆದಾಯ ಬೇಕಿತ್ತು. ಈ ಜಾಗನೂ ಖಾಲಿ ಇತ್ತು. ಹಾಗಾಗಿ ಇಲ್ಲಿ ನೀರಿನ ಸಮಸ್ಯೆ, ಅಂದರೆ ಬೋರ್ವೆಲ್ ಬಂದೇ ಬಿಡುತ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ. ನಮ್ಮ ಪರಿಸ್ಥಿತಿಗಳು ಹೇಗಿರುತ್ತೆ ಅಥವಾ ನಮ್ಮ ಅನುಕೂಲ ನಸೀಬುಗಳು ಚೆನ್ನಾಗಿದ್ರೆ ಬರಬಹುದು. ಆಮೇಲೆ ಅಷ್ಟೆಲ್ಲ ರಿಸ್ಕ್ ತೊಗೊಂಡು ಮಾಡೋ ಅಗತ್ಯ ಇಲ್ಲ ಅಂತ ನಮಗೆ ಅನಿಸ್ತು. ತುಂಬ ಆರಾಮದಾಯಕ ಬೆಳೆ, ಕೆಲಸ ಇಲ್ಲಿದ್ದು ಕಡಿಮೆ, ಆಮೇಲೆ ನೀರು ಕೂಡ ಕಡಿಮೆ. ನೀರು ಬೇಡವೇ ಬೇಡ, ನೀರೇ ಬೇಡ. ಆ ಉದ್ದೇಶಕ್ಕಾಗಿ ಗೋಡಂಬಿ ಕೃಷಿ ಮಾಡೋಣ ಅಂತ. ಈ ಮುಂಚೆ ಸರ್ ನೀವೆಲ್ಲಾದ್ರೂ ಈ ಭಾಗದಲ್ಲಿ ಗೋಡಂಬಿಯನ್ನ ಬೆಳೀತಾ ಇದ್ರು ಅಥವಾ? ಅಲ್ಲಿ ಇದೆ, ಟ್ರೆಡಿಷನಲ್ ತೋಟಗಳಿದಾವೆ. 1-2 ಮರಗಳು ಬೇಲಿ ಅಂಚಲ್ಲಿ ನೆಟ್ಟಿದ್ದು. ಬೇಲಿ ಅಂಚಲ್ಲಿ ಮತ್ತೆ ಸ್ವಲ್ಪ ಕಾಡಿನಲ್ಲಿ ಬಿದ್ದು. ಆದರೆ ವಿಸ್ತೃತವಾಗಿ ಅದನ್ನು ಅಂದ್ರೆ ಏನು ಹೇಳ್ತಾರೆ, ಸಂಪೂರ್ಣವಾಗಿ ಗೋಡಂಬಿ ತೋಟ ಅಂತ ಇಲ್ಲಿ ಈ ಭಾಗದಲ್ಲಿ ಯಾವುದೂ ಇಲ್ಲ. ನಾವು ICR-DCR ಪುತ್ತೂರು ಗೇರು ಸಂಶೋಧನಾ ಕೇಂದ್ರ ಪುತ್ತೂರು, ಅಲ್ಲಿ ಮೋಹನ್ ಅವರು ಈ ಭಾಗದವರೇನೆ ವಿಜ್ಞಾನಿ ಆಗಿದ್ದಾರೆ, ನಮ್ಮ ತಲಕಾಲ್ಗೊಬ್ಬದವರು. ಅವರ ಸಂಪರ್ಕದ ಮೇಲೆ ನಮಗೆ ಇದ್ರ ಬಗ್ಗೆ ಒಂದು ಮಾಹಿತಿ ಎಲ್ಲ ಲಭಿಸಿ ಗೋಡಂಬಿಯನ್ನು ಈ ಜಾಗದಲ್ಲಿ ಬೆಳಿಬೋದು ಅಂತ ನಾವು ಅಲ್ಲೇ ಅವರು ಒಂದು ತೋಟಗಳನ್ನೆಲ್ಲ ತೋರಿಸಿ ಸಲಹೆ ಮಾಹಿತಿಗಳನ್ನೆಲ್ಲ ನೀಡಿದ್ದಾರೆ. ಅವರ ಸಲಹೆ ಮೇರೆಗೆ ನೀವು ಇಲ್ಲಿ ಕೃಷಿಗೆ ಬಂದಿದ್ದೀವಿ. ಈಗ ಇದು 5ನೇ ವರ್ಷದ ತೋಟ. ಇದು ಈಗ ಈ ಗಿಡಗಳನ್ನೆಲ್ಲ ಹಾಕ 5 ವರ್ಷ ಆಯ್ತು. ಇಳುವರಿಯನ್ನು ಯಾವಾಗಿಂದ? ನಾವು ನೆಟ್ಟು 8 ತಿಂಗಳಿಂದಾನೇ ಇಳುವರಿ ತಗೊಳ್ತಾ ಇದೀವಿ. ಮೊದಲನೇ ವರ್ಷನೇ ನಮಗೆ 8 ಕ್ವಿಂಟಾಲ್. ಅಂದ್ರೆ ನೀವು ಗ್ರಾಫ್ಟೆಡ್ ಗಿಡಗಳನ್ನ ಹಾಕಿದ್ರಿ? ಎಲ್ಲ ಗ್ರಾಫ್ಟೆಡ್. ಕಸಿ ಗಿಡಗಳನ್ನ, ನಾಟಿ ಗಿಡಗಳನ್ನ ಯಾವುದು ಹಾಕಿಲ್ಲ? ಎಲ್ಲ ಗ್ರಾಫ್ಟೆಡ್. ಉತ್ತಮವಾದ ಬೀಜಗಳನ್ನು ಆಯ್ಕೆ ಮಾಡಿ ಕಸಿ ಕಟ್ಟಿರೋಂಥ ಗಿಡಗಳನ್ನೇ ಹಾಕಿರೋಂಥ. ಎಲ್ಲಿ ಸರ್ ಈಗ ನೀವು ವಿಶೇಷವಾಗಿ ಯಾವ್ಯಾವ ತಳಿಗಳನ್ನು ಹಾಕಿದ್ದೀರಾ? ನಮ್ಮಲ್ಲಿ ವೆಂಗುರ್ಲಾ 7, VRI3 ಅಂತ 2 ವೆರೈಟಿ ಉಂಟು ಸರ್. 2 ವೆರೈಟಿ ಉಂಟು. ಇದು ಈ ವೆಂಗುರ್ಲಾ 7 ಸ್ಪೆಷಾಲಿಟಿ ಏನು ಸರ್, ಅದ್ರ ಕ್ಯಾರೆಕ್ಟರಿಸ್ಟಿಕ್ಸ್? ವೆಂಗುರ್ಲಾ 7 ಏನಂದ್ರೆ ಇದು ಸಹಜ ವಿಸ್ತೀರ್ಣದಲ್ಲಿ ನೆಡುವಂಥ, ನಾರ್ಮಲ್ ಸ್ಪೇಸಿಂಗ್ ಅಲ್ಲಿ ನೆಡುವಂಥದ್ದು. ಎಷ್ಟು ಸ್ಪೇಸಿಂಗ್ ಹಾಕಿದ್ರೆ? ಅದು ನಮ್ಮ 20 ಅಡಿ ಸ್ಪೇಸಿಂಗ್ ಅಲ್ಲಿ ಇದೆ. VRI3 ಬಂದ್ಬಿಟ್ಟು ಅಧಿಕ ಸಾಂದ್ರ ಪದ್ಧತಿಯಲ್ಲಿ, ಅಲ್ಟ್ರಾ ಹೈ ಡೆನ್ಸಿಟಿ ಸೂಟೇಬಲ್ ಪ್ಲಾಂಟ್. ನಾವು ಎರಡನ್ನೂ ಇಟ್ಕೊಂಡಿದ್ದೀವಿ, ಯಾವ್ದ ಅನುಕೂಲ ಆಗುತ್ತೆ ನೋಡೋಣ. 2 ಬೇರೆ ಬೇರೆ ಪ್ಲಾಟ್ ಅಲ್ಲಿ ಹಾಕಿದ್ದೀರಾ? ಒಂದೇ ಕಡೆ ಇದೆ, 2 ವಿಭಾಗದಲ್ಲಿ ಮಾಡಿದ್ದೀವಿ. ಮಿಕ್ಸಪ್ ಮಾಡಿಲ್ಲ ಯಾವುದು? ಇಲ್ಲ, ಮಿಕ್ಸಪ್ ಮಾಡಿಲ್ಲ. ವಿಭಾಗ 2 ಬೇರೆ ಬೇರೆ ಮಾಡಿರೋ. VRI3 ಅನ್ನ ಯಾವ ಸ್ಪೇಸಿಂಗ್ ಅಲ್ಲಿ ಹಾಕಿದ್ದೀರಾ ಸರ್? VRI3 10x10 ಮಾಡಿದ್ದೀವಿ. 10x10 ಅಲ್ಲಿ 20x20 ವೆಂಗುರ್ಲಾ 7 ಮಾಡಿದ್ವಿ. ವೆಂಗುರ್ಲಾ 7 ಸ್ವಲ್ಪ ದೊಡ್ಡ ಆಗು ಮರ. ಅದು ಏನು ಗೊತ್ತಾ, ಲಾಂಗ್ ಟೈಮಲ್ಲಿ ಆದಾಯ ಕೊಡುವಂಥ ಗಿಡ, ಒಳ್ಳೆ ಇಳುವರಿ ಬರುತ್ತೆ ಲಾಂಗ್ ಟೈಮಲ್ಲಿ. ಬಟ್ VRI3 ಇದೆಲ್ಲ ತಕ್ಷಣದಲ್ಲೇ ಇಳುವರಿ ಕೊಡುವಂಥದ್ದು. ಸರ್, ಈಗ VRI3 ನಿಮಗೆ 8 ತಿಂಗಳು 9 ತಿಂಗಳಿಗೆ ಇಳುವರಿ ಸ್ಟಾರ್ಟ್ ಆಯ್ತಾ? VRI3 ಬಂದಿದೆ, 7 ಬರಲಿಲ್ಲ. ವೆಂಗುರ್ಲಾ 7 ಎಷ್ಟು ವರ್ಷದ ನಂತರ? 7 1.5 ವರ್ಷದ ನಂತರ.
1.5 ವರ್ಷ ನಂತರ ಇಳುವರಿ ಸ್ಟಾರ್ಟ್ ಮಾಡಿ. ಲ್ಯಾಂಡ್ ಸ್ವಲ್ಪ ಲೋ ಲ್ಯಾಂಡ್ ಆಗಿದೆ. ಈ ಲ್ಯಾಂಡ್ ಅನ್ನ ನೀವು ಯಾವುದು ಲೆವೆಲಿಂಗ್ ಮಾಡಿಲ್ಲ, ಇರೋ ಹಾಗೆ ಹೇಗಿದೆಯೋ ಹಾಗೆ ಮಾಡಿರೋ ಅಂತದ್ದು. ಇದಕ್ಕಾಗಿ ವಿಶೇಷವಾದ ತಯಾರಿ ಏನಿಲ್ಲ. ಅಂದ್ರೆ ಮೊದಲು ಕರಡದ ಬೇಣ ಇತ್ತು, ಕರಡದ ಬೇಣ ಇತ್ತು, ಮರಗಳಿತ್ತು. ಈ ಗೇರ್ ಗಿಡಕ್ಕೆ ಏನು ಅಂದ್ರೆ ಒಂದು ಸಮಸ್ಯೆ ಅಂತಂದ್ರೆ ಇದಕ್ಕೆ ಯಥೇಚ್ಛ ಬಿಸಿಲು ಬೇಕಾಗ್ತದೆ ಮತ್ತು ಅದು ಬಿಸಿಲನ್ನ ಆಕರ್ಷಣೆ ಮಾಡುತ್ತೆ. ಬಿಸಿಲು ಚೆನ್ನಾಗಿದ್ದಂಗೆ ಇಳುವರಿನೂ ಕೂಡ ಇಳುವರಿ ಚೆನ್ನಾಗಿ ಬರುತ್ತೆ, ರೋಗ ಬಾಧೆಗಳು ಕಡಿಮೆ. ಆ ಕಾರಣಕ್ಕಾಗಿ ಗಾಳಿ ಬೆಳಕು ಆಡ್ತಾ ಇರಬೇಕು. ಗಾಳಿ ಬೆಳಕು ಅಲ್ಪ ಸ್ವಲ್ಪ ಮರಗಳಿದ್ದು ಅದನ್ನ ತೆಗೆದುಬಿಟ್ಟು ಪೂರಾ ತೋಟ ಮಾಡಿದ್ವಿ. ಸರ್, ಫಸ್ಟ್ ಈಗ ನೀವು ಈ ವೆಂಗೂರ್ಲಾ 7 ಇರಬಹುದು ಅಥವಾ VRI 3 ಇರ್ಬೋದು, ಇದನ್ನು ನಾಟಿ ಮಾಡುವ ಸಂದರ್ಭದಲ್ಲಿ ಈ ಬೇಸಾಯ ಕ್ರಮಗಳನ್ನು ಯಾವ್ದು ಅನುಸರಿಸಿದ್ರಿ? ಸರ್, ಯೂಶಲಿ ನಾವು ಈ ಜಾಗನ ಒಂದು ಹಂತದ ಮರಗಳು ಎಲ್ಲ ತೆಗೆದು ಕ್ಲೀನ್ ಮಾಡಿಕೊಂಡ ನಂತರದಲ್ಲಿ JCBಯಲ್ಲಿ ಮಾರ್ಕಿಂಗ್ ಮಾಡಿಕೊಂಡು JCBಯಲ್ಲಿ 2 ಬಕೆಟ್ ಮಣ್ಣು ತೆಗೆದು ಅದನ್ನ ಹಳೆ ಅಂದ್ರೆ ಆಳ ಎಷ್ಟು ತೆಗೆದ್ರಿ ಸರ್? 2 ಬಕೆಟ್ ಅಂದ್ರೆ ಹೆಚ್ಚು ಕಡಿಮೆ 1.5ದಿಂದ 2.5 ಅಡಿ ಗಾತ್ರ ಹೋಗ್ತದೆ. 2.5 ಸುತ್ತಳತೆ ಹೋಗುತ್ತೆ. ಮಣ್ಣನ್ನ ಮಗಚಿ ಎತ್ತಿ ಮಗಚಿ ಆಮೇಲೆ ಅದಕ್ಕೆ ಗೊಬ್ಬರ ತುಂಬಿಕೊಂಡು. ಎಷ್ಟು ಕೆಜಿ ಹಾಕಿದ್ರಿ? 1 kg ಗೊಬ್ಬರ. ಸಗಣಿ ಗೊಬ್ಬರನ ಹಾಕಿದ್ರೆ ಅಥವಾ ಕುರಿ ಗೊಬ್ಬರ? ಎಲ್ಲದೂ ಮಿಕ್ಸ್ ಮಾಡಿದ್ವಿ. ಮಿಕ್ಸ್ ಮಾಡಿ ಒಂದು ರೆಡಿ ಮಾಡ್ಕೊಂಡು ಒಂದು ಬುಟ್ಟಿ ಹಾಕಿದ್ರೆ 1 kg ಒಂದು ಗಿಡಕ್ಕೆ ಲೆಕ್ಕದಲ್ಲಿ ಹಾಕಿಕೊಂಡು ಆಮೇಲೆ ನಾಟಿ ಮಾಡಿರೋಂಥದ್ದು. ಎಷ್ಟು ದಿವಸದ ಗಿಡ ಇದು? ಗ್ರಾಫ್ಟಿಂಗ್ ಆಗಿ 6 ತಿಂಗಳ ನಂತರದ ಗಿಡಗಳು. ಹಾರ್ಡ್ನೆಸ್ ಎಷ್ಟು ಇರುತ್ತೆ ಅನ್ನೋದ್ರ ಮೇಲೆ ಆ ಥರ ನೋಡ್ಕೊಂಡು ಸೆಲೆಕ್ಟೆಡ್ ವೆರೈಟಿ. ಸರ್, ಈಗ ಇದನ್ನ ನಾಟಿ ಮಾಡಬೇಕಿದ್ರೆ ಜೂನ್ ಜುಲೈ ತಿಂಗಳು ಕರೆಕ್ಟ್ ಅಥವಾ ಯಾವುದೇ ತಿಂಗಳು ನಾಟಿ ಮಾಡಬೇಕು? ಈಗ ಇದು ನೆಟ್ಟ ನಂತರದಲ್ಲಿ 1, 2, 3 ಒಳ್ಳೆ ಮಳೆ ಸಿಕ್ಕರು ಸಾಕಾಗುತ್ತೆ. ನಾವು ದೀಪಾವಳಿ ಆಸ್ಪಾಸಲ್ಲಿ ನೆಟ್ಟಿರೋ ಅಂಥದ್ದು. ನಾವು ನೆಟ್ಟ ಮೇಲೆ ಒಂದು ಅಕ್ಟೋಬರ್, ಸೆಪ್ಟೆಂಬರ್, ಆ ಟೈಮಲ್ಲಿ, ನವೆಂಬರ್ ಟೈಮಲ್ಲಿ ಇರ್ಬೋದು. ಆ ಟೈಮಲ್ಲಿ ನಮಗೆ ನೆಟ್ಟ ನಂತರದಲ್ಲಿ 3 ಬಾರಿ ಮಳೆ ಸಿಕ್ಕಿದೆ ಅಷ್ಟೇ. ಅದು ಬಿಟ್ಟರೆ ನಾವೇನು ನೀರು ಕೊಟ್ಟಿದ್ದಾಗ ಏನು ವ್ಯವಸ್ಥೆ ಇಲ್ಲಿ, ನೀರಿನ ವ್ಯವಸ್ಥೆನೇ ಇಲ್ಲ. ಈಗ ನೀರು ತರಬೇಕಂದ್ರೆ ಕನಿಷ್ಠ 1.5 ಕಿಲೋಮೀಟರ್ ದೂರದಿಂದ ನೀರು ತರಬೇಕಿಲ್ಲ. ಸಹಜವಾಗಿ ಮಳೆ ನೀರನ್ನು ಆಕರ್ಷಿಸಿ ಬರೋ ಅಂಥದ್ದು ಹೊರತು ನೀರು ಕೊಟ್ಟು ಬೆಳೆಸಿದ್ದಂಥದ್ದು. ಸರ್, ಈಗ ವೆಂಗೂರ್ಲಾ 7 ಮತ್ತೆ VRI 3 ಇದು ಎರಡನ್ನೂ ಕೂಡ ಒಂದೇ ಸೈಜಲ್ಲಿ ನಾಟಿ ಮಾಡಿದ್ರೆ ನೀವು? ಅಂದ್ರೆ ಗುಣಿಗಳನ್ನೆಲ್ಲ ಅದು ಕೃಷಿಯಲ್ಲಿ ಏನಂತಂದ್ರೆ 2 ಗಿಡಗಳು ಒಂದೇ ಪದ್ಧತಿಯಲ್ಲ ನೆಟ್ಟಿರೋಂಥದ್ದು. ಅದರಲ್ಲಿ ಏನು ಬದಲಾವಣೆ ಇಲ್ಲ. ನಾಟಿ ಮಾಡುವಾಗ ಅದಕ್ಕೆ ಏನು ಅನುಸರಿಸಿದೀವೋ ಅದೇ ವಿಧಾನನೇ 7ಗೂ ಕೂಡ ಅನುಸರಿಸಿದ್ದೀವಿ. ನಾಟಿ ಮಾಡಿದ ನಂತರ ಎಷ್ಟು ತಿಂಗಳಿಗೆ ಒಂದ್ಸಲ ಗೊಬ್ಬರ ಹಾಕ್ತಾ ಇದ್ದೀವಿ? ನಾಟಿ ಮಾಡಿದ ನಂತರ ಅಂದ್ರೆ ಬರೋ ಮುಂಗಾರಿನಲ್ಲಿ ಮತ್ತೆ ಗಿಡಕ್ಕೆ 1.5 kg ಅಂತ ಗೊಬ್ಬರ ಕೊಟ್ಟಿದ್ದು. ಎಷ್ಟು ವರ್ಷದವರೆಗೆ 1.5 kg ಕೊಟ್ರಿ? ಮೊದಲನೇ ವರ್ಷ 1.5 kg, ನೆಡುವಾಗ 1 kg ಕೊಟ್ಟಿದ್ವಿ. ಆಮೇಲೆ 1.5 kg ಕೊಟ್ಟಿದ್ದು. ಸಗಣಿ ಗೊಬ್ಬರನೇ ಹಾಕಿದ್ರೆ ಅವಾಗಲೂ? ಸಗಣಿ ಗೊಬ್ಬರ, ಸರ್ಕಾರಿ ಗೊಬ್ಬರ ಎರಡು ಹಾಕಿದ್ರೆ. ಅಂದ್ರೆ ಈ ಸರ್ಕಾರಿ ಗೊಬ್ಬರ ಪ್ರಮಾಣ ಈ ಥರದ್ದೇನಾದರೂ? ಅದು 1/4 kg ಅಂತ ಸರ್ಕಾರಿ ಗೊಬ್ಬರ, 1 kg NPK, 3 ಮಿಕ್ಸ್ ಮಾಡಿ ಕೊಟ್ಟಿದ್ದು. ಎಲ್ಸಾಲ್ ತಂದಿದೆ ಜಾಗತಿಕ ಗುಣಮಟ್ಟದ ನಿಖರ ನೀರಾವರಿ ಮತ್ತು ಫರ್ಟಿಗೇಷನ್ ಆಟೋಮೇಷನ್ ತಂತ್ರಜ್ಞಾನ. ಕೃಷಿ ಕಾರ್ಮಿಕರ ಕೊರತೆ, ದುಬಾರಿ ಕೂಲಿ ಮತ್ತು ಅನಿಯಮಿತ ವಿದ್ಯುತ್ ಪೂರೈಕೆಗೆ ಪರಿಹಾರ. ನಮ್ಮ 12 ವರ್ಷಗಳ ನಂಬಿಕಾರ್ಹ ಉಪಕರಣಗಳಿಂದ ಇದೀಗ ಕೃಷಿ ನೀರಾವರಿ ನಿಮ್ಮ ಬೆರಳ ತುದಿಯಲ್ಲಿ. ಎಲ್ಸಾಲ್. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ NPK ಕಲ್ಚರ್, ವ್ಯಾಮ್, PSP ಮತ್ತು KMB. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಗ್ರೀನ್ ಪ್ರೋ ಪಾಲಿಹೌಸ್ಗಳಿಗೆ ಏಷ್ಯಾದ ಏಕೈಕ 7 ಲೇಯರ್ ಪಾಲಿಫಿಲ್ಮ್. ಬಹುಬೆಳೆ ಬಳಕೆಯ ಏಷ್ಯಾದ ಪ್ರಥಮ 7 ಲೇಯರ್ ಮಲ್ಚ್ ಫಿಲ್ಮ್. ನರ್ಸರಿ ಶೇಡ್ ಹೌಸ್ಗಳಿಗೆ ಬಲಿಷ್ಠ ಶೇಡ್ ನೆಟ್. ಕಳೆಗಳಿಂದ ರಕ್ಷಣೆಗೆ ಗ್ರೀನ್ ಪ್ರೋ ವೀಡ್ ಮ್ಯಾಟ್, ಗ್ರೀನ್ ಪ್ರೋ 40 ಮೆಶ್ ಇನ್ಸೆಕ್ಟ್ ನೆಟ್, ಗ್ರೀನ್ ಪ್ರೋ ಟಫ್ ಮ್ಯಾಟ್ ಪಾಂಡ್ ಲೈನರ್ ಮತ್ತು ಬಯೋಫ್ಲಾಕ್ ಟ್ಯಾಂಕ್ ಲೈನರ್. ಸುಲಭ ಬಳಕೆಯ ಗ್ರೀನ್ ಪ್ರೋ ಫ್ಲೆಕ್ಸಿ ಟ್ಯಾಂಕ್. For the first time you kissed. For the first time you stood up. The first time you accepted yourself. For your every first in life, Camco Chocolates. ಅಗ್ರಿಮೇಟ್ ಮತ್ತು ಓಲಿಯೋಮ್ಯಾಕ್ ಕೃಷಿ ಉಪಕರಣಗಳು ಹಾಗೂ ಸ್ಪ್ರೇಯರ್ಗಳು.
ಹಗುರ ಉಳುಮೆಗೆ ರೋಟರಿ ಟಿಲ್ಲರ್, ಕಳೆ ಕತ್ತರಿಸಲು ಬ್ರಷ್ ಕಟರ್ ಮತ್ತು ಮರ ಕುಯ್ಯಲು ಚೈನ್ಸಾ, ಔಷಧ ಸಿಂಪಡಣೆಗೆ ಬ್ಯಾಟರಿ ಮತ್ತು ಪವರ್ ಸ್ಪ್ರೇಯರ್ಗಳ ವಿಶಾಲ ಶ್ರೇಣಿ. ಸಬ್ಸಿಡಿ ಯೋಜನೆಯಡಿ ಅಗ್ರಿಮಾರ್ಟ್ ಮತ್ತು ರತ್ನಗಿರಿ ಡೀಲರ್ಗಳಲ್ಲಿ ಲಭ್ಯ. 20 ವರ್ಷಗಳಿಂದ ಬೆಳೆಗಾರರ ಜೊತೆಯಲ್ಲಿ ಅಗ್ರಿಮೇಟ್, ಜಾಣ ಬೆಳೆಗಾರರ ಪ್ರಥಮ ಆಯ್ಕೆ. ಸಂಪರ್ಕಿಸಿ 7393938938. ಸರ್, ಗೊಬ್ಬರನ ವರ್ಷ ಕೊಡ್ತೀರಾ ಅಥವಾ ವರ್ಷಕ್ಕೆ 2 ಸಲ 3 ಸಲ ಹಿಂಗೆ ಸ್ಪ್ಲಿಟ್ ಮಾಡ್ಕೊಡ್ತೀರಾ? ಇದೇನಂತಂದ್ರೆ ನೀರಾಶ್ರಿತವಾಗಿದ್ರೆ ಸ್ಪ್ಲಿಟ್ ಮಾಡಿ ಕೊಡಬಹುದಿತ್ತು. ಇದು ನೀರಿಲ್ಲ, ನಾವು ಮುಂಗಾರಿಗೆ ಕೊಡುವಂಥದ್ದು. ಹಾಗಾಗಿ ವರ್ಷಕ್ಕೊಮ್ಮೆ ಕೊಡ್ತಾ ಇದ್ದೀವಿ. ಮಳೆ ಬೀಳುವಂತ ಮಳೆ ಜೂನ್ ಜುಲೈ ಟೈಮಲ್ಲಿ ಅಂದರೆ ಈ ಗಿಡಗಳನ್ನೆಲ್ಲ ಒಂದ್ಸತಿ ಪ್ರೂನಿಂಗ್ ಮಾಡ್ತೇವೆ. ಅಂದರೆ ಪೀಠಗಳನ್ನು ಸಂಪೂರ್ಣ ಕೊಯ್ದಾದ ನಂತರ ಗಿಡಗಳನ್ನೆಲ್ಲ ಪ್ರೂನಿಂಗ್ ಮಾಡಿ ಕಸಗಳನ್ನೆಲ್ಲ ಹೊರಗೆ ಹಾಕಿದ ನಂತರ ಗೊಬ್ಬರ ಕೊಡ್ತೇವೆ. ಅಂದರೆ ರಿಂಗ್ ಮಾಡ್ಕೊಡ್ತೀರಾ ಬುಡಕ್ಕೆ? ಸಾಮಾನ್ಯ ನಾವು ಹೇಗೆ ಬುಡ ಮಾಡಿ ಮರದಿಂದ 1 ಅಡಿ 1.5 ಅಡಿ ಬಿಟ್ಟು ಕೊಡ್ತೇವೆ. ಸರ್, ಈಗ ನೀವು ಟ್ರೈನಿಂಗ್ ಪ್ರೂನಿಂಗ್ ಅಂತ ಹೇಳಿದ್ರೆ, ಈ ಟ್ರೈನಿಂಗ್ ಪ್ರೂನಿಂಗ್ ಅಲ್ಲಿ ನೀವು ಗಿಡವನ್ನು ನಾಟಿ ಮಾಡಿದ ಎಷ್ಟು ದಿವಸಕ್ಕೆ ಈ ಟ್ರೈನಿಂಗ್ ಪ್ರೂನಿಂಗ್ ಅನ್ನು ಸರ್ ಏನಾಗುತ್ತೆ, ಈ ಗಿಡಗಳು ಚಿಗುರ್ಲಿಕ್ಕೆ ಒಂದೂವರೆ ವರ್ಷ ಬೇಕಾಗುತ್ತೆ. ನಾಟಿ ಮಾಡಿದ ನಂತರ ಅದು ಒಂದು ಹಂತಕ್ಕೆ ಬೆಳವಣಿಗೆ ಆದ ಮೇಲೆ ಅದು ಯಾವ ಮಟ್ಟಕ್ಕೆ ಬೆಳವಣಿಗೆ ಆಗಿದೆ ಅನ್ನೋದನ್ನ ಗಮನಿಸಿ ಪ್ರೂನಿಂಗ್ ಮಾಡಬೇಕಾಗುತ್ತೆ. ಪ್ರೂನಿಂಗ್ ಮಾಡಲೇಬೇಕು ಅನ್ನೋದೇನಿಲ್ಲ. ಗಿಡ ಅದಕ್ಕೆ ಆಕಾರ ಕೊಡಬೇಕಲ್ಲ, ಆಕಾರ ಕೊಡಬೇಕು. ಅದು ಯಾವ ಮಟ್ಟದಲ್ಲಿ ಬೆಳವಣಿಗೆ ಆಗಿದೆ, ಒಂದು ಗಿಡಕ್ಕೂ ಮತ್ತೊಂದು ಗಿಡಕ್ಕೂ ತಾಗ್ತಿದೆಯೋ ಅಥವಾ ನಮ್ಮ ಕೃಷಿ ಮಾಡ್ಲಿಕ್ಕೆ ಸಮಸ್ಯೆ ಆಗ್ತಿದೆಯೋ ಅದನ್ನೆಲ್ಲ ಗಣನೆಗೆ ತಗೊಂಡ ಮೇಲೆ ಪ್ರೂನಿಂಗ್ ಮಾಡಬೇಕು. ಮತ್ತೆ ಸರಿಯಾದ ರೀತಿಯಲ್ಲಿ ಪ್ರೂನಿಂಗ್, ಚಾಟನಿ ಅಥವಾ ಸೌರುವಿಕೆ ಮಾಡಿದ್ರೆ ಮಾತ್ರ ಅದಕ್ಕೆ ವಾಣಿಜ್ಯ ಮಟ್ಟದ ಇಳುವರಿಯನ್ನು ಪಡೀಲಿಕ್ಕೆ ಸಾಧ್ಯ ಅಲ್ವಾ? ಪ್ರೂನಿಂಗ್ ಮಾಡಬೇಕು, ಆದರೆ ಅತಿಯಾದ ಪ್ರೂನಿಂಗ್ ಕೂಡ ಇಳುವರಿ ಹೋಗ್ಲಿಕ್ಕೆ ಕಾರಣ ಆಗುತ್ತೆ. ಸರ್, ಈಗ ಪ್ರೂನಿಂಗ್ ನೀವು ಈಗಂದ್ರೆ ಈ ಗಿಡ ನೆಲದಿಂದ ಎಷ್ಟು ಎತ್ತರಕ್ಕೆ ಬಂದಮೇಲೆ ಪ್ರೂನಿಂಗ್ ಸ್ಟಾರ್ಟ್ ಮಾಡ್ತೀರಾ? ಈಗ ಸಾಮಾನ್ಯವಾಗಿ ನೆಲದಿಂದ 6 ಇಂಚ್ 7 ಇಂಚ್ ಎತ್ತರದಲ್ಲಿ, ಅಂದರೆ ಗ್ರಾಫ್ಟಿಂಗ್ ಆದ ಗ್ರಾಫ್ಟಿಂಗ್ ಆದ ಜಾಗದಿಂದ 1 ಅಥವಾ 2 ಇಂಚ್ ಎತ್ತರದಲ್ಲಿ ಏನಾದ್ರು ಚಿಗುರು ಬಂದರೆ ಅದನ್ನು ತೆಗಿತೇವೆ. ಅದು ಅದ್ರ ಮೇಲೆ ಕನಿಷ್ಠ 1 ಅಡಿ ನೆಲಮಟ್ಟದಿಂದ 1 ಅಡಿನಾರು ಗಿಡ ಬೆಳವಣಿಗೆ ಆದಮೇಲೆ ಹೇರೆಗಳನ್ನು ತೆಗಿತಾ ಬಂದರೆ ಒಳ್ಳೆ ಆರೋಗ್ಯಕರವಾದ ರೀತಿಯಲ್ಲಿ ಗಿಡ ಬೆಳವಣಿಗೆ ಆಗುತ್ತೆ. ಟಿಸಲು ಹೊಡೆಯುವ ಪ್ರಮಾಣ ಜಾಸ್ತಿ ಆಗುತ್ತೆ. ಆಮೇಲೆ ಕನಿಷ್ಠ 1.5 ಅಡಿ ಎತ್ತರ ಬೇಕಾಗುತ್ತೆ ಕೃಷಿ ಮಾಡೋ ಉದ್ದೇಶಕ್ಕೆ. ಅಂದ್ರೆ ಗೊಬ್ಬರ ಹಾಕೋದಿರ್ಬೋದು ಅಥವಾ ನಾಳೆ ಫಲ ಕೊಯ್ಲಿಕ್ಕಿರ್ಬೋದು, ಇಲ್ಲ ನಮಗೆ ಕಲ್ಚರಲ್ ಆಪರೇಷನ್ಸಿಗೆ ತೊಂದರೆ ಆಗುತ್ತೆ. ಆ ಉದ್ದೇಶಕ್ಕೆ ಏನಂದ್ರೆ ಕನಿಷ್ಠ 1.5 ಅಡಿ. ಆದರೆ ಆ 1.5 ಅಡಿ ಎತ್ತರ ಅಂತಂದ್ರೆ ಗಿಡ ಎಷ್ಟು ದಪ್ಪ ಆಗಿದೆ ಅನ್ನೋದ್ರನ್ನು ಕೂಡ ಲೆಕ್ಕಕ್ಕೆ ಇಟ್ಕೊಳ್ಬೇಕಾಗತ್ತೆ. ಸೀದಾ 1.5 ಅಡಿ ಲೆಕ್ಕಕ್ಕೆ ನಾವು ಕಟಿಂಗ್ ಮಾಡ್ತಾ ಹೋದ್ರೆ ಜೋರು ಗಾಳಿ ಬೀಸ್ತಂದ್ರೆ ವಜೆಗೆ ಗಿಡ ಮುರಿದೋಗೋ ಸಾಧ್ಯತೆಗಳು ಇರುತ್ತೆ. ಸರಿ, ಈಗ ಇದು VRI-3 ಮತ್ತೆ ವೆಂಗುರ್ಲಾ ಇದೆರಡರಲ್ಲೂ ಸೇಮ್ ಟೈಪ್ ಪ್ರೂನಿಂಗ್ ಅನ್ನು ನೀವು? VRI-3ಗೆ ಪ್ರೂನಿಂಗ್ ಜಾಸ್ತಿ ಬೇಕಾಗುತ್ತೆ, ಆದರೆ ವೆಂಗುರ್ಲಾ 7ಗೆ ಪ್ರೂನಿಂಗ್ ಏನು ಬೇಕಾಗಲ್ಲ. ಹಾಗಂತ ಯಥೇಚ್ಛವಾಗಿ ಅದನ್ನು ಬೆಳಿಲಿಕ್ಕೂ ಬಿಡಬಾರ್ದು. ಯಾಕಂದ್ರೆ ನಾವು ಕೃಷಿ ಮಾಡ್ಲಿಕ್ಕೂ ಸಮಸ್ಯೆ ಆಗುತ್ತೆ, ಫಸಲು ಕೊಯ್ಲಿಕ್ಕೂ ಸಮಸ್ಯೆ ಆಗುತ್ತೆ. ಅದು ಒಂದು ಹಂತದ ಬೆಳವಣಿಗೆ ನೋಡಿಕೊಂಡು ಅದನ್ನು ಪ್ರೂನಿಂಗ್ ಮಾಡಬೇಕು. ಆದರೆ ಯಥೇಚ್ಛ ಪ್ರೂನಿಂಗ್ ಅನ್ನೋದು VRI-3ಗೆ ಮಾತ್ರ ಬೇಕಾಗುತ್ತೆ. 7ಗೆ ಏನು ಬೇಕಾಗೋದಿಲ್ಲ. ಸರಿ, ಇದು ಈಗ ಓಪನ್ ಸೆಂಟರ್ ಸಿಸ್ಟಮ್ ಇಟ್ಟಿದ್ರೆ, ಅಂದರೆ ಮಧ್ಯ ಜಾಗವನ್ನು ಕಟಾವು ಮಾಡಿ ಅಂದರೆ ಪ್ರೂನಿಂಗ್ ಮಾಡಿ ಅದನ್ನು ಈ ಕೊಡೆ ಆಕಾರದಲ್ಲಿ ಪ್ರೂನಿಂಗ್. ಇದು ಹೇಗೆ ಅಂತಂದರೆ, ನಾವು ಈ ಒಂದು ಗಿಡ ಶೇಪ್ ಕೊಡಬೇಕು. ಅದು ಹೇಗೆ ನಮಗೆ ಖುಷಿ ಕೊಡಬೇಕು, ಕೃಷಿ ಮಾಡ್ಲಿಕ್ಕೆ ಅನುಕೂಲ ಆಗಬೇಕು, ಮತ್ತು ನಮಗೆ ಇಳುವರಿ ಬರಬೇಕು ಆ ಶೇಪಿಂದ. ಆ ಲೆಕ್ಕದಲ್ಲಿ ಪ್ಲ್ಯಾನ್ ಮಾಡಿ ನಾವು ಇದು ಮಾಡ್ತೇವೆ. ಅದು ಕೆಲವೊಂದು ಏನಾಗುತ್ತೆ, ನಮ್ಮ ನಿರೀಕ್ಷೆಗೆ ತಕ್ಕಂತೆ ಕೆಲವೊಂದು ಗಿಡಗಳು ಗ್ರೋತ್ ಆಗಿರೋವಂಥದ್ದಿಲ್ಲ. ಆ ಗಿಡದ್ದು ಏನು ಗ್ರೋತ್ ಇದೆ ಅದಕ್ಕೆ ಅನುಸಾರವಾಗಿ ನೋಡ್ಬಿಟ್ಟು ಪ್ರೂನಿಂಗ್ ಮಾಡ್ತೇವೆ. ಸರಿ, ಈಗ ವೆಂಗುರ್ಲಾ 7ನಲ್ಲಿ ಇದರದ್ದು ಫ್ಲವರಿಂಗು ಯಾವಾಗ ಸ್ಟಾರ್ಟ್ ಆಯ್ತು ನಿಮಗೆ? ನವಂಬರ್ ನಾಟಿ ಮಾಡಿದ ಎಷ್ಟು ವರ್ಷಗಳ ನಂತರ ಅಥವಾ ನಾವು ನಾಟಿ ಮಾಡಿದ ವರ್ಷದಲ್ಲೇ ನಾವು ಫ್ಲವರಿಂಗ್ ತಗೊಂಡಿದ್ದೆ. ಆವಾಗ ಫ್ಲವರ್ ಚಿವುಟಿದ್ರ ಅಥವಾ ಏನು ಮಾಡಿಲ್ಲ? ನಮಗೆ ಅದೊಂದು ಮಾಹಿತಿ ಕೊರತೆ ಇತ್ತು. ಆ ಉದ್ದೇಶಕ್ಕಾಗಿ ನೆಟ್ಟಿದ್ವಿ, ಸುಮ್ಮನೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ, ಸುಮ್ಮನೆ ಬಿಟ್ಬಿಟ್ವಿ. ಅದು ಸಹಜವಾಗಿ ಹೂ ಬಂತು. ಒಂದಾಗ ಕೂಡ ನಾವು ಅದನ್ನ ಚೂಟ ಅಂತ ಪ್ರಯತ್ನ ಮಾಡಲಿಲ್ಲ. ಬಂದಿದ್ದನ್ನು ಏನು ಬಂತು ಅದನ್ನ ಫಸಲು ಕೊಯ್ದಿದ್ದೀವಿ. ಆ ವರ್ಷನೂ ಚೆನ್ನಾಗಿ ಇಳುವರಿ ಇತ್ತು. VRI-3 ಸೇಮ್ ಹಾಗೆ ಎರಡು ವೆರೈಟಿದು ಅದೇ ಥರನೇ ಮಾಡಿದ್ವಿ. ಸರಿ, ಈಗ ನಿಮಗೆ ಅಲ್ಟ್ರಾ ಹೈ ಡೆನ್ಸಿಟಿ ಪ್ಲಾಂಟಿಂಗಿಗೆ ಮತ್ತು ಇಲ್ಲಿ ನಾರ್ಮಲ್ ಸ್ಪೇಸಿಂಗಲ್ಲಿ ನೀವು ವೆಂಗುರ್ಲಾ 7 ಹಾಕಿರೋ ಜಾಗಕ್ಕೆ ಎರಡಕ್ಕೂ ಕಂಪೇರ್ ಮಾಡಿದರೆ ಇಳುವರಿ ದೃಷ್ಟಿಯಲ್ಲಿ ನಿಮಗೆ ಯಾವ್ದು ಹೆಚ್ಚಿಗೆ ಬರ್ತಾ ಇದೆ? ಈಗ 10 ವರ್ಷದವರೆಗೆ ನೀವು ಲೆಕ್ಕ ಹಾಕಿದಾಗ VRI-3ನೇ ಲಾಭದಾಯಕ ಆಗುತ್ತೆ. ಯಾಕಂದರೆ ಇಳುವರಿ ಜಾಸ್ತಿ ಬರುತ್ತೆ, ಪ್ಲಾಂಟ್ ಸಂಖ್ಯೆನೂ ಜಾಸ್ತಿ ಇರುತ್ತೆ. ಆದರೆ ವೆಂಗುರ್ಲಾ 7 10 ವರ್ಷದವರೆಗೂ ನಮ್ಮ ನಿರೀಕ್ಷೆಗೆ ತಕ್ಕಂತೆ ಇಳುವರಿ ಬರೋದಿಲ್ಲ. ಗಿಡ ಸ್ವಲ್ಪ ದೊಡ್ಡ ಆದ ನಂತರನೇ ಇಳುವರಿ ಜಾಸ್ತಿ ಆಗುತ್ತೆ. ಅದು ಪ್ರಬುದ್ಧ ಮಟ್ಟಕ್ಕೆ ಬಂದ ಮೇಲೇನೆ ಇಳುವರಿ ಜಾಸ್ತಿ ಕೊಡುವಂಥದ್ದು. ನೀವು ಆ ಥರ ಕ್ಯಾಲ್ಕುಲೇಷನ್ ಹಾಕಿದಾಗ VRI-3ನೇ ಲಾಭದಾಯಕ. ಸರ್, ಈಗ ಈ ವೆಂಗುರ್ಲಾ 7ಗೂ VRI-3ಗೂ ಏನು ಡಿಫ್ರೆನ್ಸ್ ಸರ್? ಸರ್, ವೆಂಗುರ್ಲಾ 7 ಏನಂದರೆ ಪೀಠದ ಸೈಜ್ ದೊಡ್ಡದು. ಅಂದರೆ
200ರಿಂದ 110 ಪೀಠದಕ್ಕೆ 1 kg ತೂಕ ಬರ್ತದೆ. 110 ಬೀಜಕ್ಕೆ 110 ಬೀಜಕ್ಕೆ. ಅದೇ VRI3 ಬಂದ್ಬಿಟ್ಟು ಕನಿಷ್ಠ 140ರಿಂದ 160ರ ಎಡಭಾಗದಲ್ಲಿ 1 kg ತೂಗುತ್ತೆ. ಆದರೆ ನಿಮ್ಗೆ ಒಂದು ಅತ್ಯುತ್ತಮವಾದ ಇಳುವರಿ ಬೇಕು ಅಂತಂದರೆ VRI7 ವೆಂಗುರ್ಲಾ 7ಅಲ್ಲಿ ಭಾಳ ವರ್ಷ ಕಾಯಬೇಕಾಗ್ತದೆ. VRI3ಅಲ್ಲಿ ತತ್ಕ್ಷಣದಲ್ಲೇ ಇಳುವರಿ ಕೊಡಲಿಕ್ಕೆ ಶುರುವಾಗುತ್ತೆ. ಅದು ಆ ಲೆಕ್ಕದಲ್ಲಿ ನಿಮಗೆ VRI3 ಲಾಭ ಅಂತ ಅನಿಸ್ತದೆ. ಸರ್, ಈಗ ನಾವಿಲ್ಲಿ ವೆಂಗುರ್ಲಾ 7 ಫೀಲ್ಡಲ್ಲಿ ಇದ್ದೀವಿ. ಈ ಫೀಲ್ಡಲ್ಲಿ ನೀವು ವೆಂಗುರ್ಲಾ 7 ಮಧ್ಯೆ VRI3 ಕೂಡ ಕೆಲವೊಂದು ಪ್ಲಾಂಟ್ ಮಾಡಿದ್ರಿ. ಅದನ್ನು ಎಷ್ಟು ಡಿಸ್ಟೆನ್ಸಿಗೆ ಮಾಡಿದ್ರಿ ಮತ್ತು ಯಾಕೆ ಮಾಡಿದ್ರಿ ಸರ್? ಸರ್, ಈಗ ನೀವು ನೋಡ್ಬೋದು ವೆಂಗುರ್ಲಾ 7 ಬಂದ್ಬಿಟ್ಟು ಒಂದು 5 ವರ್ಷದ ಗಿಡ ಇದೆ ಈ ನಮ್ಮ ತೋಟದಲ್ಲಿ ಇರೋಂಥದ್ದು. ಇದು ನಾವು 20 ಅಡಿ ಸ್ಪೇಸಿಂಗಲ್ಲಿ ಹಾಕಿರೋ ಅಂಥದ್ದು. ಇದು 5 ವರ್ಷದಲ್ಲಿ ಅಂತ ಏನು ದೊಡ್ಡ ಗ್ರೋತ್ ಆಗುವಂಥದ್ದಲ್ಲ, ಸೇರ್ಕೊಂಡಿಲ್ಲ, ಗಿಡಕ್ಕೂ ಸೇರ್ಕೊಂಡಿಲ್ಲ. ಆ ಗ್ಯಾಪ್ ಏನಿದೆಯೋ ಅಂದರೆ ಏನು 4 ಗಿಡ ಮಧ್ಯೆ ಏನು ಸ್ಥಳಾವಕಾಶ ಇದೆಯೋ ಅದನ್ನು 13 ಫುಟಿಗೆ ಹಾಕಿದ್ರಿ ಅಲ್ಲ, ಒಂದು ಗಿಡದಿಂದ ಒಂದು ಗಿಡಕ್ಕೆ 20 ಅಡಿ 20 ಅಡಿ 20 ಅಡಿ 10 ಫುಟಿಗೆ ಒಂದು VRI3 ಬಂತು. ನಿಮಗೆ 4 ಗಿಡದ ಮಧ್ಯೆ ಸೆಂಟರ್ ಮಾಡಿದಾಗ 10 ಫುಟ್ಗೆ ಒಂದು VRI3 ಹಾಕಿದ್ದೇವೆ. ಇದು ಅಂದ್ರೆ VRI3 ತಕ್ಷಣದಲ್ಲಿ ಇಳುವರಿ ಬೀಳುವಂತ, ಬೇಗ ಇಳುವರಿ ಕೊಡುತ್ತೆ ವೆಂಗುರ್ಲಾ 7ಗಿಂತ ವೆರೈಟಿ ಒಂದು. ಆಮೇಲೆ ಅದಕ್ಕೆ ಕಡಿಮೆ ಜಾಗ ಸಾಕು, ಪ್ರೂನಿಂಗ್ ಮಾಡೋ ಕಾರಣಕ್ಕಾಗಿ ಕಡಿಮೆ ಜಾಗ ಸಾಕು, ಮತ್ತೆ ಅದು ವಿಶಾಲವಾಗಿ ಬೆಳೆಯುವಂತ ಗಿಡ ಏನು ಆಗಿರೋದಿಲ್ಲ. ಸರ್, ಈಗ ಪ್ರೂನಿಂಗ್ ಅನ್ನ ಯಾವ ಟೈಮಲ್ಲಿ ಮಾಡ್ತಾರೆ? ಹಣ್ಣು ತೆಗೆದ ನಂತರ? ಸಹಜವಾಗಿ ನಾವು ಜೂನ್, ನಮ್ಮಲ್ಲಿ ಏನಂತಂದ್ರೆ ಜೂನ್ ಮೊದಲನೇ ವಾರ ಅಥವಾ 2ನೇ ವಾರದವರೆಗೂ ಕೂಡ ನಮ್ಮಲ್ಲಿ ಹಣ್ಣುಗಳು ಬೀಜಗಳನ್ನ ಕೊಯ್ತಾ ಇರ್ತೇವೆ ನಾವು. ಅದು ಮುಗಿದು ಒಂದು ವಾರ 10 ದಿವಸದಲ್ಲಿ ನಾವು ಪ್ರೂನಿಂಗ್ ಶುರು ಮಾಡ್ತೇವೆ. ಅಂತೂ ಜೂನ್ ಎಂಡ್ ಅಥವಾ ಜುಲೈ ಮೊದಲನೇ ವಾರದಲ್ಲಿ ಅದು ಮಳೆಯ ಪ್ರಮಾಣ ನೋಡಿಕೊಂಡು, ಯಥೇಚ್ಛ ಮಳೆ ಇದ್ರೆ ಆ ಸಮಯದಲ್ಲಿ ನಾವು ಪ್ರೂನಿಂಗ್ ಮಾಡೋದಿಲ್ಲ. ಮಳೆ ಕಡಿಮೆ, ರೋಗಬಾಧೆಗಳು ಸಮಸ್ಯೆ ಇರುತ್ತೆ, ಗಿಡಗಳು ನಷ್ಟ ಆಗೋಂಥ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ವಾತಾವರಣದ ಪರಿಸ್ಥಿತಿಗಳನ್ನ, ಅನುಕೂಲಗಳನ್ನು ನೋಡಿಕೊಂಡು ಪ್ರೂನಿಂಗ್ ಮಾಡ್ತೇವೆ. ಸರ್, ಈಗ ಎಷ್ಟು ಬಾರಿ ಪ್ರೂನ್ ಮಾಡ್ತೀರಾ? ಸರ್, ವರ್ಷಕ್ಕೆ ಒಮ್ಮೆ ಪ್ರೂನಿಂಗ್. ಹೊಸ ಚಿಗುರು ಬರುತ್ತೆ, ಅದಕ್ಕೆ ಆಮೇಲೆ ಫ್ಲವರಿಂಗ್ ಆಗುತ್ತೆ. ಸರಿ, ಈ ವರ್ಷ ಮಳೆ ಜಾಸ್ತಿ ಆಗಿದೆ, ಆಲ್ಮೋಸ್ಟ್ ಎಲ್ಲ ಕಡೆನೂ ಆಗಿದೆ. ಅದರಿಂದ ನಿಮಗೆ ಇಲ್ಲಿ ಏನಾದರೂ ಪ್ರಾಬ್ಲಮ್ಗಳಾಗಿದೆ ಅಂದ್ರೆ ಹೂ ಬಾಡೋಗೋದು ಅಥವಾ ಹೂ ಬರ್ಲಿಕ್ಕೆ ಲೇಟ್ ಆಗುತ್ತೆ? ಈ ಗೇರು ಗಿಡಗಳಿಗೆ ಏನಂತಂದ್ರೆ ಮಳೆಯ ಪರಿಣಾಮಗಳು ಅಷ್ಟಾಗಿ ಕಾಣಬರೋದು. ನಮಗೆ ಸಮಸ್ಯೆ ಬರೋದೇ ಇಬ್ಬನಿ, ಮಂಜಿನ. ಮಾವಿನಲ್ಲೂ ಕೂಡ ಅದೇ ಪ್ರಾಬ್ಲಮ್ ಸಮಸ್ಯೆ ಯಥೇಚ್ಛವಾಗಿ ಕಂಡು ಬರುತ್ತೆ. ಆದರೆ ಫ್ರೂಟ್ ಸೆಟ್ಟಿಂಗ್ ಆದ್ಮೇಲೆ ಮಳೆ ಆದ್ರೆ ಸ್ವಲ್ಪ ಬೀಜಗಳು ಕಪ್ಪಾಗುವಂಥದ್ದು, ಎಲೆಗಳು ಅಂದ್ರೆ ಹೂಗಳು ಉದುರಂಥ ಸಾಧ್ಯತೆಗಳು ಇರ್ತದೆ. ಆದ್ರೆ ಮಳೆಗಾಲದ ಮಳೆ ಯಥೇಚ್ಛವಾದ್ರೂ ಏನೂ ಆಗೋದಿಲ್ಲ. ಈ ವರ್ಷ ಇಬ್ಬನಿ ಕೂಡ ಜಾಸ್ತಿ ಇತ್ತಲ್ಲ? ಈ ವರ್ಷ ಇಬ್ಬನಿಂದ ನಮ್ಗೆ ತುಂಬಾ ನಷ್ಟ ಆಗಿದೆ. ಹೂ ಉದುರ್ತಾ ಇದೆ, ಆಮೇಲೆ ಚಿಗುರುಗಳು ಬರೋದಿಲ್ಲ, ರೋಗಗಳು ಜಾಸ್ತಿ. ಮಣ್ಣಿನಲ್ಲಿ ತೇವಾಂಶ ಜಾಸ್ತಿ ಇರೋದ್ರಿಂದ ಈ ಚಿಗುರೇ ಜಾಸ್ತಿ ಬರುತ್ತೆ, ರೋಗ ಜಾಸ್ತಿ. ಸರ್, ಇಬ್ಬನಿ ಜಾಸ್ತಿ ಆದಾಗ ಗಿಡಗಳಿಗೆ ರೋಗ ಜಾಸ್ತಿ ಆಗ್ತದೆ. ಸರ್, ಈ ವರ್ಷ ನಿಮಗೆ ಮತ್ತೆ ಟೀ ಮಾಸ್ಕಿಟೋದ ಹೊರತಾಗಿ ಬೇರೆ ಯಾವುದಾದ್ರೂ ರೋಗಗಳ, ಕೀಟಗಳಿಂದ ಏನಾದರೂ ಬಾಧೆ ಆಗಿದೆಯಾ? ಸರ್, ಈ ಸತಿ ಥ್ರಿಪ್ಸ್ ಸಮಸ್ಯೆ ಭಾಳ ಕಾಣ್ತಾ ಇದೆ ಗಿಡಗಳಲ್ಲಿ. ಟೀ ಮಾಸ್ಕಿಟೋ ಇಂದ ಈ ವರ್ಷ ಇಷ್ಟು ವರ್ಷದವರೆಗೆ ನಮ್ಮ 5 ವರ್ಷದ ಅನುಭವದಲ್ಲಿ ನಾವು ಥ್ರಿಪ್ಸಿನ ಸಮಸ್ಯೆ ಅನುಭವಿಸಿರಲಿಲ್ಲ. ಈ ವರ್ಷ ಥ್ರಿಪ್ಸಿನ ಬಾಧೆ ಯಥೇಚ್ಛವಾಗಿ ಕಾಣ್ತಾ. ಅದಕ್ಕೆ ಕಂಟ್ರೋಲ್ ಮೆಜರ್ ಅಂತ ಕೊಡ್ತಾ ಇದ್ದಾರೆ? ಕಾನ್ಫಿಡಾರ್ ಸ್ಪ್ರೇ ಕೊಡ್ತಾ ಇದ್ದೀವಿ, ಉಳಿದಿದ್ದೆಲ್ಲ ಸಹಜ. ಪ್ರಮಾಣ ಸರ್? 0.5 ml. ಒಂದ್ಸಲ ಸ್ಪ್ರೇ ಮಾಡಿದ್ರೆ ಸಾಕಾ ಅಥವಾ ಇನ್ನು ಕಂಟಿನ್ಯೂಸ್ಲಿ ನೋಡ್ತಾ ಸ್ಪ್ರೇ ಮಾಡ್ತಾರೆ? ಗೇರ್ ಗಿಡದಲ್ಲಿ ಹೇಗೆ ಅಂತಂದ್ರೆ, ನೀವು ಒಂದು ಸತಿ ಸ್ಪ್ರೇ ಕೊಟ್ಟಾಗ ಅದು ಕೀಟ ಬಾಧೆಗಳು ಅಷ್ಟು ಸಿವಿಯರ್ ಆಗಿರ್ಲಿಲ್ಲ ಅಂತಂದ್ರೆ ಒಮ್ಮೆ ಸ್ಪ್ರೇಗೆ ಕಂಟ್ರೋಲ್ ಆಗ್ತದೆ. ಅದು ಆಗ್ಲಿಲ್ಲ ಅಂದ್ರೆ ಮರುಬಾರಿ ಮತ್ತೊಂದು ಸ್ಪ್ರೇ ಕೊಡ್ಬೇಕಾಗ್ತದೆ. ಅದು ಕೀಟಬಾಧೆ ಯಾವ ರೇಂಜಿಗಿದೆ ಅನ್ನೋದನ್ನು ಗಮನಿಸ್ಕೊಂಡು ನಾವು ಸ್ಪ್ರೇ ಕೊಡಬೇಕಾಗುತ್ತೆ. ಸರ್, ಮತ್ತೆ ಇದರ ಹೊರತಾಗಿ ಸ್ಟೆಮ್ ಬೋರರ್ಸ್ ಆ ಥರದ್ದು ಏನಾದರೂ? ಸ್ಟೆಮ್ ಬೋರರು ಸಹ ಸಮಸ್ಯೆ ಇನ್ನೂ ಕಂಡು ಬಂದಿಲ್ಲ. ಕನಿಷ್ಠ ಅದೊಂದು 10 ವರ್ಷದ ನಂತರ ಅಂದರೆ ಗಿಡಗಳು ಪ್ರವರ್ಧಮಾನಕ್ಕೆ ಬಂದ ಮೇಲೆ ಶುರುವಾಗುತ್ತೆ ಅಂತ ನಮಗೆ ಒಂದು ಮಾಹಿತಿ ಇದೆ. ಆದರೆ ನಮ್ಮ ತೋಟಗಳಲ್ಲಿ ಇವತ್ತಿನವರೆಗೂ ಸ್ಟೆಮ್ ಬೋರರ್ ಪ್ರಾಬ್ಲಮ್ ಇಲ್ಲ. ಇದರ ಹೊರತಾಗಿ ಬೇರೆ ಯಾವುದಾದ್ರೂ ರೋಗಗಳು, ಬೇರೆ ಎಲೆ ಚುಕ್ಕೆ ರೋಗ, ಇದರ ಮೇಜರ್ ಸಮಸ್ಯೆಗಳು ನಮ್ಗೆ ಈ ಕ್ಷಣದವರೆಗೂ ಯಾವುದು ಕಂಡು ಬಂದಿಲ್ಲ. ಇನ್ನು ಮುಂದೆ ಗೊತ್ತಿಲ್ಲ, ಈ ಕ್ಷಣದವರೆಗೆ ಕಂಡು ಬಂದಿಲ್ಲ. ಎಫ್ಕೋ ನ್ಯಾನೋ ಯೂರಿಯಾ ದೇಶದ ಅತಿ ದೊಡ್ಡ ಸಹಕಾರಿ ಸಂಸ್ಥೆ ಎಫ್ಕೋದಿಂದ ವಿಶ್ವದ ಪ್ರಥಮ ನ್ಯಾನೋ ರಸಗೊಬ್ಬರ. 1/2 ಲೀಟರ್ ನ್ಯಾನೋ ಯೂರಿಯಾ 1 ಚೀಲ ಯೂರಿಯಾ ಗೊಬ್ಬರಕ್ಕೆ ಸಮ. ಎಲೆಗೆ ಸಿಂಪಡಿಸೋ ಮೂಲಕ ಮೇಲುಗೊಬ್ಬರವಾಗಿ ಬಳಕೆ. ಅಧಿಕ ದಕ್ಷತೆ, ಹೆಚ್ಚು ಇಳುವರಿ, ಇಲ್ಲ ಪ್ರದೂಷಣೆ. ಆತ್ಮನಿರ್ಭರ ಭಾರತಕ್ಕೆ ಎಫ್ಕೋ, ಆತ್ಮನಿರ್ಭರ ಕೃಷಿಗೆ ಎಫ್ಕೋ ನ್ಯಾನೋ ಯೂರಿಯಾ. ಕ್ಯಾಡ್ಬರೀಸ್ ಚಾಕ್ಲೆಟ್ನ ಸುಮಧುರ ರುಚಿ ನಿಮ್ಮ ಕೋಕೋ ಬೀಜದಿಂದ. ಸುಲಭದ ಬೆಳೆ ಕೋಕೋ ನಿಮಗೆ ಆಕರ್ಷಕ ಹೆಚ್ಚುವರಿ ಆದಾಯ ತರಬಲ್ಲದು. ಮಾರ್ಗದರ್ಶನ ಮಾಡಿ ಬೀಜ ಖರೀದಿಸಲು ಇದೀಗ ಕ್ಯಾಡ್ಬರಿ ಸಿದ್ಧ. ಸುಲಭ ದರದಲ್ಲಿ ಉತ್ತಮ ತಳಿಗಿಡ,
ಉಚಿತ ಸಲಹಾ ಸೇವೆ, ಕ್ಷೇತ್ರ ಭೇಟಿ. ಸಂಪರ್ಕಿಸಿ 9866836505 9449726835. ಕೃಷಿ ಪ್ರಗತಿ ಸಾಕಾರವಾಯಿತು, ಸ್ಟಿಲ್ ತಂತ್ರಜ್ಞಾನದಿ ಸಾಧ್ಯವಾಯಿತು, ಬದಲಾವಣೆಗೆ ಕಾಲ ಕೂಡಿ ಬಂತು. ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಸರ್, ಈಗ ಈ ನಾರ್ಮಲ್ ಸ್ಪೇಸಿಂಗಲ್ಲಿ ನೀವು ವೆಂಗೂರ್ಲಾ 7 ನಾಟಿ ಮಾಡಿರುವ ಫೀಲ್ಡ್ ಇರಬಹುದು, ಮತ್ತು VRI3ಯಲ್ಲಿ ಅಲ್ಟ್ರಾ ಹೈ ಡೆನ್ಸಿಟಿ ಮಾಡಿದ್ದೀರಾ ಅಂತ ಹೇಳಿದ್ರೆ, ಅದು ಎರಡಕ್ಕೂ ಕಂಪೇರ್ ಮಾಡಿದರೆ ಯಾವುದರಲ್ಲಿ ರೋಗ ಮತ್ತು ಕೀಟಬಾಧೆ ಜಾಸ್ತಿ ಇರುತ್ತೆ? ಸರ್, ನಾರ್ಮಲ್ ಡೆನ್ಸಿಟಿಲಿ ಮಾಡಿರೋ ಅಂಥದ್ರಲ್ಲಿ ಕೀಟಬಾಧೆ ಸಹಜವಾಗಿ ಕಡಿಮೆ ಇರ್ತದೆ. ಅಲ್ಟ್ರಾ ಹೈ ಡೆನ್ಸಿಟಿಯಲ್ಲಿ ಸ್ವಲ್ಪ ಕೀಟಬಾಧೆ ಜಾಸ್ತಿ. ಕಾರಣ ಏನಂದರೆ ಗಿಡಗಳು ಒತ್ತೊತ್ತಿಗಿರುತ್ತೆ, ಸೇರ್ಕೊಂಡಿರುತ್ತೆ, ಸ್ಪೇಸಿಂಗ್ ಸ್ವಲ್ಪ ಕ್ಲೋಸ್ ಇರುತ್ತೆ, ನೆರಳು ಬೆಳಕುಗಳ ಪ್ರಮಾಣ ಕಡಿಮೆ ಇರುತ್ತೆ. ಅದಕ್ಕೆ ಅಂದರೆ ಕೆಳಭಾಗದಲ್ಲಿ ನೆರಳಿಂದು ಬೆಳಕಿನ ಪ್ರಮಾಣಗಳು ಅಷ್ಟೊಂದು ಸಿಗೋದಿಲ್ಲ. ಗಾಳಿನೂ ಕೂಡ ಸಫಿಷಿಯೆಂಟಾಗಿ ಓಡಾಡೋದಿಲ್ಲ. ಆಮೇಲೆ ಏನು ರೋಗಗಳು ಶುರುವಾಗುತ್ತಲ್ಲ, ಒಂದು ಗಿಡದಿಂದ ಮತ್ತೊಂದು ಗಿಡಕ್ಕೆ ಸರವಾಗುವಾಗ ಹಬ್ಬುತ್ತೆ. ಹತ್ರ ಇರೋವಂಥ ಕಾರಣಕ್ಕಾಗಿ ಒಂಥರ ನಾವು ಏಣಿ ಹಾಕ್ಕೊಟ್ಟಂಗೆ ಒಂದು ಗಿಡದಿಂದ ಮತ್ತೊಂದು ಗಿಡಕ್ಕೆ ಹೋಗ್ಲಿಕ್ಕೆ. ಸರ್, ಈಗ ಇದು ಹಾರ್ವೆಸ್ಟಿಂಗ್ ಮಾಡಿದ ನಂತರ ನೀವು ಇದನ್ನು ಒಣಗಿಸೋ ಪದ್ಧತಿ ಮಾರ್ಕೆಟಿಗೆ ಒಯ್ಯೋಕ್ಕಿಂತ ಮುಂಚೆ ಆ ಥರದ್ದು ಏನಾದರೂ? ಸರ್, ಈಗ ನಾವೇನು ಮಾಡ್ತೇವೆ, ಈಗ ಕೊಯ್ಸ್ತೇವಲ್ಲ, ಕೊಯ್ಸಿ ಗಿಡಕ್ಕೆ ಹಣ್ಣಾಗಿರೋದನ್ನೇ ಕೊಯ್ಸ್ತೀರಾ ಅಥವಾ ಕೆಳಗೆ ಬಿದ್ದದನ್ನು ಆರಿಸ್ಕೊಂತೀರಾ? ಇಲ್ಲ, ನಾವು ಈಗ ಏನಂದ್ರೆ ಡೈಲಿ ಕೊಯ್ಸ್ತೇವೆ. ಹಣ್ಣು ಆಗುತ್ತಿದೆ, ನಮ್ಗೆ ಗೊತ್ತಾಗುತ್ತೆ ಅದು ಹಣ್ಣು ಆಗ್ತಾ ಇದೆ ಅಥವಾ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಮಾಹಿತಿ ಇರುತ್ತೆ. ಅದನ್ನು ಅನುಸಾರವಾಗಿ ನಾವು ಕೊಯ್ದು ಅದನ್ನು ಏನಿದೆ ಸೂಕ್ತ ರೀತಿಯಲ್ಲಿ ಅಂದರೆ ಹಣ್ಣು ಬೆಳವಣಿಗೆ ಆಗಿರೋದನ್ನು ಗಮನಿಸಿ ಕೊಯ್ತೇವೆ. ಕೊಯ್ದು ಅದನ್ನು 3 ಬಿಸಿಲಲ್ಲಿ ಒಣಗಿಸಿ ನಂತರದಲ್ಲಿ ಚೀಲದಲ್ಲಿ ಶೇಖರಣೆ ಮಾಡ್ತೇವೆ. ಸರಿ, VRI3ದಲ್ಲಿ ಈ ಕ್ಯಾಶ್ಯೂ ಆ್ಯಪಲ್ ಇದೆಯಲ್ಲ, ಹಣ್ಣು ಒಡೆಯುವಂಥ ಪ್ರಾಬ್ಲಮ್ ಇದೆ ಅಂತ ಕೇಳಿರ್ತೀವಿ. ಅದು ಈ ಬೀಜದ ಇಳುವರಿಯಲ್ಲಿ ಏನಾದರೂ ತೊಂದರೆ ಕೊಡುತ್ತಾ? ಈಗ ಏನಾಗುತ್ತೆ ಸರ್, ಹಣ್ಣಿಗೂ ಬೀಜಕ್ಕೂ ಕಂಪೇರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಹಣ್ಣೇ ಬೀಜನೇ. ಆದರೆ VRI3ಯಲ್ಲಿ ಹಣ್ಣು ಒಡೆಯುವಂಥ ಸಾಧ್ಯತೆಗಳು ಬಹಳಷ್ಟು ಇರುತ್ತೆ. ಉತ್ತಮವಾದ ಹಣ್ಣು ಲಭ್ಯ ಇರೋದಿಲ್ಲ VRI3ಯಲ್ಲಿ. 7ನಲ್ಲಿ ಆ ಸಮಸ್ಯೆ ಇರೋದಿಲ್ಲ. ಈಗ ಇಳುವರಿಯಲ್ಲಿ ಏನಾದರೂ ವ್ಯತ್ಯಾಸ ಆಗುತ್ತೆ? ಹಣ್ಣು ಒಡೆಯೋದು ಏನು ಸಮಸ್ಯೆ ಇಲ್ಲ, ನಾರ್ಮಲ್ ಬೀಜನೇ ಸಿಗುತ್ತೆ, ಅದರಲ್ಲಿ ಬೀಜದಲ್ಲಿ ಏನೂ ಸಮಸ್ಯೆ ಇಲ್ಲ. ಸರಿ, ಈಗ ಇಳುವರಿಯ ವಿಷಯಕ್ಕೆ ಬಂದರೆ ನಿಮ್ಮದು ವೆಂಗೂರ್ಲಾ 7 ಮತ್ತು VRI3ಯಲ್ಲಿ ಹೋದ ವರ್ಷ ಏನು ಇಳುವರಿ ತಗೊಂಡ್ರಿ, ಪ್ಲಸ್ ಈ ವರ್ಷ ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಸರ್, ಈಗ ಈ ವರ್ಷದ ಇನ್ನೂ ಪೀಠ ಕೊಯ್ಯುವಂಥ ಕೆಲಸ ನಡೀತಾ ಇದೆ. ಇನ್ನೂ ಸಾಕಷ್ಟು ಈ ವರ್ಷ ಹೇಳೋದು ಕಷ್ಟ. ಕಳೆದ ವರ್ಷ ವೆಂಗೂರ್ಲಾ 7 ಬಂದ್ಬಿಟ್ಟು ಸರಾಸರಿ ಗಿಡಕ್ಕೆ 4 kg ಇಳುವರಿ ಸಿಕ್ಕಿದೆ ನಮಗೆ ಒಂದು ಗಿಡಕ್ಕೆ. VRI3 ಬಂದ್ಬಿಟ್ಟು ಸರಾಸರಿ 2 kg ಸಿಕ್ಕಿದೆ ಒಂದು ಗಿಡಕ್ಕೆ. ರೇಟಲ್ಲಿ ಬಂದ್ಬಿಟ್ಟು VRI3 ಬಂದ್ಬಿಟ್ಟು 110 ರೂಪಾಯಿ ಹಂಗೆ ಕೊಟ್ಟಿದ್ದೇವೆ. 7 ಬಂದ್ಬಿಟ್ಟು 118 ರೂಪಾಯಿ ರೇಟಲ್ಲಿ ಕೊಟ್ಟಿದೆ. ಒಟ್ಟು ಹೋದ ವರ್ಷ ಎಷ್ಟು ಕ್ವಿಂಟಲ್ ಮಾಡಿದ್ರಿ ನೀವು? 37 ಕ್ವಿಂಟಲ್ ಎಲ್ಲ ಎರಡು ಸೇರಿ ಇಳುವರಿ ಬಂದಿತ್ತು. ಈಗ ನಿಮಗೆ ಅಲ್ಟ್ರಾ ಹೈ ಡೆನ್ಸಿಟಿಯಲ್ಲಿ ಹೆಚ್ಚು ಇಳುವರಿ ಸಿಕ್ತು ಅಂದರೆ ಅದೇ ಏರಿಯಾದಲ್ಲಿ ಈಗ ಒಂದು ಎಕರೆ ನಾವು ಒಟ್ಟಾದರೆ ನೀವು ಈಗಿನ ಇದರಲ್ಲಿ ನಮಗೆ ಅಲ್ಟ್ರಾ ಹೈ ಡೆನ್ಸಿಟಿಯಲ್ಲಿ ಇಳುವರಿ ಜಾಸ್ತಿ ಅಂತ ನಮಗೆ ಅನಿಸ್ತಾ ಇದೆ. ಒಟ್ಟು ಈಗ ವೆಂಗೂರ್ಲಾ 7 ಆಗಿರ್ಬೋದು, VRI3 ಇರ್ಬೋದು, ಒಳ್ಳೆ ವಾಣಿಜ್ಯ ಇಳುವರಿಯ ಬರುವ ಸಮಯದಲ್ಲಿ ನಾವು ಒಟ್ಟಾರೆಯಾಗಿ ಒಂದು 75,000ದಿಂದ 1 ಲಕ್ಷ ಆದಾಯವನ್ನು ನಿರೀಕ್ಷೆ ಮಾಡ್ಬೋದು. ವಾತಾವರಣ ಪೂರಕವಾಗಿದ್ದರೆ ಅನ್ಕೊಂಡಾಗ ಏನು ನಾವು ನಿರೀಕ್ಷೆ ಮಾಡಿರ್ತೀವೋ ಅದು ಪಕ್ಕಾ ಬರ್ತದೆ. ಸರಿ, ಕಟಾವು ಮಾಡಿದ ನಂತರ 3-4 ದಿವಸ ಬಿಸಿಲಲ್ಲಿ ಒಣಗಿಸಿ ನೀವು ಅದನ್ನು ಸ್ಟೋರ್ ಮಾಡಿರ್ತೀರಿ ಅಥವಾ ಮಾರ್ಕೆಟಿಗೆ ಒಯ್ಯುವಂಥ ಸಂದರ್ಭ ಇದ್ದರೆ ಒಯ್ತೀರಿ. ಈಗ ಈ ವೆಂಗೂರ್ಲಾ 7 ಮತ್ತು VRI3ಯಲ್ಲಿ ಮಾರುಕಟ್ಟೆಯಲ್ಲಿ ಯಾವ ರೀತಿಯ ಬದಲಾವಣೆಗಳಿದೆ ಅಥವಾ ರೇಟ್ ಡಿಫ್ರೆನ್ಸ್ ಹೆಂಗಿದೆ ಸರ್? ಸರ್, ಏನು ಗೊತ್ತಾ, ಈ ಗೇರು ಉತ್ಪನ್ನಗಳೇನಿದೆ ಅಂದರೆ ಗೋಡಂಬಿ ಗೇರು ಬೀಜಗಳಿದೆಯಲ್ಲ, ಇವೆಲ್ಲ ಗ್ರೇಡಿಂಗ್ ಮೇಲೆ ನಡೆಯುವಂಥದ್ದು. ಈಗ ಇದರದ್ದು ರಾ ಮೆಟೀರಿಯಲ್ ಇರ್ಬೋದು ಅಥವಾ ನಂತರದ ಗೋಡಂಬಿ ಇರ್ಬೋದು, ಅದೆಲ್ಲ ಗ್ರೇಡಿಂಗ್ ಮೇಲೆ ನಡೆಯುವಂಥದ್ದು. ಅದು ಏನು ಗ್ರೇಡ್ ಬರುತ್ತೋ ಅದಕ್ಕೆ ತಕ್ಕಂಥ ರೇಟ್. ಈಗ ನೀವು ಗ್ರೇಡ್ಸ್ ನೀವೇ ಮಾಡ್ತೀರಿ. ಈಗ ನೋಡಿ, ಲೋಕಲ್ ಬೀಜಗಳು 160 ಬೀಜದಿಂದ 190 ಬೀಜದವರೆಗೆ 1 kg ಬರ್ತದೆ.
ಅದೇ ನೀವು ಕಸಿ ಗಿಡದಲ್ಲಿ 104ರಿಂದ 160ರವರೆಗೆ ಬರ್ತದೆ. ಕಸಿ ಗಿಡದಲ್ಲಿ ಮತ್ತೆ ಬೇರೆ ಬೇರೆ ವೆರೈಟಿಗಳಿದೆ, ಸೈಜ್ ಡಿಫ್ರೆನ್ಸ್ ಬರುತ್ತೆ. ಈಗ ವೆಂಗೂರ್ಲಾ 7 ನೋಡಿ 104ರಿಂದ 120ರಿಂದ 125 ಬೀಜಗಳಿಗೆ 1 ಕಿಲೋ ಬರ್ತದೆ. VRI 3ಯಲ್ಲಿ 140ರಿಂದ 165 ಬೀಜಗಳಿಗೆ 1 ಕಿಲೋ ಬರುತ್ತೆ. ಬೀಜನೂ ಸಣ್ಣ ಇರುತ್ತೆ. ಅಂದ್ರೆ ಏನು ಬೀಜಗಳಿಗಿದೆ ಅದಕ್ಕೆ ತಕ್ಕಂತ ರೇಟ್ ಫಿಕ್ಸ್ ಆಗುತ್ತೆ. ಸರ್, ಈಗ ನಿಮ್ಮ ಒಂದು ಅನುಭವದ ಪ್ರಕಾರ ಈ ಭಾಗದಲ್ಲಿ ಅಥವಾ ನೀರು ಕಡಿಮೆ ಇರುವಂತಹ ಯಾವುದೇ ಪ್ರದೇಶ ಇರಬಹುದು, ಅಂಥ ಪ್ರದೇಶಗಳಲ್ಲಿ ಈ ಗೋಡಂಬಿ ಬೆಳೆಯನ್ನ ಬೆಳಿಬಹುದಾ ಅಥವಾ ಇದು ಲಾಭದಾಯಕನೋ ಹೇಗೆ? ನೀರಾವರಿ ಇಲ್ಲದೆ ಇರೋಂಥದ್ದು ಅಥವಾ ಬರಡು ಭೂಮಿಯಲ್ಲಿ ಸುಲಭವಾಗಿ ಆರಾಮಾಗಿ ಮಾಡುವಂಥ ಕೃಷಿ ಅಂದರೆ ಗೇರು. ನೀವು ಬೇರೆ ಬೆಳೆಗಳಿಗೆ ಕಂಪೇರ್ ಮಾಡದೆ ಹೋದಲ್ಲಿ ಆ ಗೇರ್ ಲಾಭದಾಯಕ. ಸರ್, ಇದು ಕೆಲಸಕ್ಕೆ ಕಂಪೇರ್ ಮಾಡಿದ್ರೆ ಕೆಲಸ ಅನ್ನೋದು ಸರ್ ನಿಮಗೆ ಬಿಟ್ಟದ್ದು. ನಿಮ್ಗೆ ತೋಟ ಚೆನ್ನಾಗಿ ಕಾಣಬೇಕು, ನೀವು ಚೆನ್ನಾಗಿ ಕೆಲಸ ಮಾಡಿಸ್ಕೋಬೇಕು. ನೀವು ಕೆಲಸ ಮಾಡಿಸಿದವರು ಇಳುವರಿ ಬರ್ತದೆ, ಇಳುವರಿಗೆ ಏನು ಬರೋದಿಲ್ಲ. ನೀವು ನಿರೀಕ್ಷೆ ಮಾಡಿದ ಆದಾಯ ಬರೋದಿಲ್ಲ ಅಷ್ಟೇ. ನೀವು ಒಳ್ಳೆ ಆದಾಯ ಬೇಕು, ಲಾಭದಾಯಕ ಆಗಬೇಕು ಅಂದರೆ ಕೃಷಿ ಮಾಡಬೇಕು, ಕೆಲಸ ಮಾಡಬೇಕು. ನಿರ್ವಹಣೆ ವೆಚ್ಚ ನೀವು ಅದನ್ನು ನಮ್ಮ ನಿರೀಕ್ಷೆ ಮೇಲೆ, ಅಂದರೆ ನಮ್ದು ಏನು ಕಲ್ಪನೆ ಇರುತ್ತೋ ಅದ್ರ ಮೇಲೆ ಸಂಬಂಧಪಟ್ಟಿರೋಂಥದ್ದು. ಗೋಡಂಬಿಯಲ್ಲಿ ಅಲ್ಟ್ರಾ ಹೈ ಡೆನ್ಸಿಟಿ ಪ್ಲಾಂಟಿಂಗ್ ಮತ್ತು ನಾರ್ಮಲ್ ಸ್ಪೇಸಿಂಗ್ನಲ್ಲಿ ಶ್ರೀ ಅಕ್ಷಯ್ ಎನ್ಎಂ ಅವರು VRI 3 ವೆರೈಟಿಯನ್ನು ಅಲ್ಟ್ರಾ ಹೈ ಡೆನ್ಸಿಟಿ ಪ್ಲಾಂಟಿಂಗ್ನಲ್ಲಿ ಹಾಗೂ ವೆಂಗೂರ್ಲಾ 7 ನಾರ್ಮಲ್ ಸ್ಪೇಸಿಂಗ್ನಲ್ಲಿ ಬೆಳೆದಿದ್ದಾರೆ. ಈಗಾಗಲೇ ಇದು 5 ವರ್ಷದ ತೋಟ. ಇಲ್ಲಿ ಅವರು ವಿಶೇಷವಾಗಿ ಅವರ ಈ ತೋಟದಲ್ಲಿ ನೀರೇ ಇಲ್ಲ ಅಂತ ಹೇಳ್ತಿದ್ದಾರೆ. ಗೋಡಂಬಿ ಅವರು ಪ್ರಾರಂಭಿಕ ಹಂತದಲ್ಲಿ ಮಳೆ ನೀರನ್ನು ಆಶ್ರಯಿಸಿ ಕೊಟ್ಟಿದ್ದಾರೆ. ಆದರೆ ಈಗ ಬೇಸಿಗೆ ಇರ್ಬೋದು ಅಥವಾ ಚಳಿಗಾಲ ಇರ್ಬೋದು, ಮಳೆಗಾಲದ ನಂತರ ನೀರನ್ನೇ ಕೊಡಲ್ಲ, ಸಂಪೂರ್ಣವಾಗಿ ನೀರನ್ನು ಕೊಡದೇನೆ ಇಲ್ಲಿ ಬೆಳೆಯನ್ನು ಬೆಳೀತಾ ಇದ್ದಾರೆ. ಆದರೂ ಕೂಡ ಉತ್ತಮವಾದಂತಹ ಇಳುವರಿಯನ್ನು ಪಡೀತಾ ಇದ್ದಾರೆ. ಹಾಗಾಗಿ ನೀರಿಲ್ಲದ ಪ್ರದೇಶಗಳಲ್ಲಿ, ಬಯಲು ಸೀಮೆಯಲ್ಲಿ, ಬಯಲುನಾಡಿನಲ್ಲೂ ಕೂಡ ಗೋಡಂಬಿಯನ್ನು ಆರಾಮವಾಗಿ ಬೆಳೆಯಬಹುದು, ಉತ್ತಮ ಇಳುವರಿಯನ್ನು ಕೂಡ ಬೆಳೆಯಬಹುದು ಎಂಬುದು ಅವರ ಅಭಿಪ್ರಾಯ. ಅವರ ಈ ಅನುಭವವನ್ನು ನಮ್ಮ ಫಾರ್ಮ್ ಟಿವಿಯ ಜೊತೆ ಹಂಚಿಕೊಂಡಿದ್ದಕ್ಕಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಗೋಡಂಬಿಯ ಕುರಿತಾದಂತಹ ಈ ಕಾರ್ಯಕ್ರಮ ನಿಮಗೂ ಕೂಡ ಒಂದು ಮಾಹಿತಿಯನ್ನು ಕೊಡ್ತು ಅಂತ ಅಂದುಕೊಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಫ್ಕೋ, ಆತ್ಮನಿರ್ಭರ ಕೃಷಿಗೆ ಇಫ್ಕೋ ನ್ಯಾನೋ ಯೂರಿಯಾ ಹಾಗೂ ಕ್ಯಾಡ್ಬರೀಸ್. ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ.